ನಾನಿವತ್ತು ನನ್ನ ಹಸ್ಬೆಂಡ್ಗೆ ಅವ್ರು ಬರೋಷ್ಟು ಹೇಳಿ ತರಕಾರಿ ಮತ್ತು ಸೋಯಾ ಹಾಕಿ ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡೋಣ ಅಂತ ಮಾಡ್ತಾ ಇದ್ದೆ. ಫಸ್ಟು ಬಾಣಲಿಗೆ ಎಣ್ಣೆ ಹಾಕಿ ಮೆಣಸಿನ್ಕಾಯಿ ಹಾಕಿ ಈರುಳ್ಳಿ ಹಾಕಿ ನೆಕ್ಸ್ಟ್ ತರಕಾರಿ ಹಾಕಿ ಫ್ರೈ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಅವರು ಮನೆಗೆ ಬಂದ್ಬಿಟ್ರು. ಸರ್ಪ್ರೈಸ್ ಕೊಡೋಣ ಅಂದಿದ್ದೆಲ್ಲ ಹಾಳಾಗೋಯ್ತು. ಹಾಗೆ ಸುಮ್ಮನೆ ಇಬ್ಬರು ಮಾತಾಡಿಕೊಂಡು ಜೊತೆಗೆ ಸೇರಿ ಅಡುಗೆ ಮಾಡ್ತಾ ಇದ್ದು. ಹಾಗೆ ಮಾತಾಡಿಕೊಂಡು ನೆಕ್ಸ್ಟು ಸೋಯಾಬೀನ್ನ ಎತ್ಕೊಂಡು ಸೋಯಾಬೀನ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ದು. ಅದಾದಮೇಲೆ ನನ್ನ ಹಸ್ಬೆಂಡ್ನ ಹೊರಗಡೆ ಕಳಿಸ್ಬಿಟ್ರೆ ನಾನು ಅಡುಗೆ ಮಾಡೋಕ್ಕಾಗಲ್ಲ ಅಂತೇಳಿ ನೆಕ್ಸ್ಟು ಸಾಲ್ಟು ಪೆಪ್ಪರು ಆಚೆ ಫ್ರೈಡ್ ರೈಸ್ ಮಸಾಲ ಹಾಕಿ ಮಿಕ್ಸ್ ಮಾಡಿ ಅನ್ನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೆ. ಫ್ರೈಡ್ ರೈಸ್ ರೆಡಿ ಆಯಿತು. ಹೋಟೆಲ್ ಸ್ಟೈಲಲ್ಲಿ ಬಟ್ಲಲ್ಲಿ ಹಾಕಿ ತಟ್ಟೆಗೆ ದಬಾಕೋ ಥರ ಮಾಡಿದೆ. ಅದಂತೂ ಸೂಪರಾಗಿ ಬಂತು. ನೆಕ್ಸ್ಟು ಸುತ್ತಲೂ ಡೆಕೋರೇಷನ್ಗೆ ಅಂತೇಳಿ ಸೌತೆಕಾಯಿನ ರೆಡಿ ಮಾಡ್ತಾ ಇದ್ದೆ. ನನಗಂತೂ ನನ್ನ ಹಸ್ಬೆಂಡ್ಗೆ ವೆರೈಟಿ ಏನಾದರೂ ಮಾಡಿ ಕೊಡೋದು ಅಂದರೆ ತುಂಬ ಇಷ್ಟ. ಅದನ್ನು ತಿಂದು ಅವರು ಹೇಗಿದೆ ಅಂತ ಹೇಳೋದು ಕೇಳೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಎಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡಿ ಹಾಗೆ ಟೈಮ್ ಸ್ಪೆಂಡ್ ಮಾಡ್ದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ